ಇನ್ನು ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಸೇರಿರುವ ಮಾಜಿ ಸಚಿವ ರೇವಣ್ಣಗೆ ಸೆರೆವಾಸ ಹಿನ್ನೆಲೆ ಪರಪ್ಪನ ಅಗ್ರಹಾರದಲ್ಲಿ ಎಚ್.ಡಿ. ರೇವಣ್ಣಗೆ 4567 ನಂಬರ್ ಸಿಕ್ಕಿದೆ. ಅಂಡರ್ ಟ್ರಯಲ್ ಪ್ರಿಸನರ್ ಒಂದು ನಂಬರ್ 4567 ಅನ್ನ ಜೈಲು ಅಧಿಕಾರಿಗಳು ರೇವಣ್ಣ ಅವರಿಗೆ ಕೊಟ್ಟಿದ್ದಾರೆ. ನಾಳೆ ಬೇಲ್ ಸಿಕ್ಕರೆ ಬಿಡುಗಡೆ ಆಗ್ತಾರೆ, ಇಲ್ಲವಾದ್ರೆ ಮೇ 14ರವರೆಗೂ ಕೂಡ ರೇವಣ್ಣ ಅವರಿಗೆ ಜೈಲೇ ಗತಿ. ಮೇ 14ರವರೆಗೂ ಮಾಜಿ ಸಚಿವರಿಗೆ ಸೆರೆವಾಸ ತಪ್ಪಿದ್ದಲ್ಲ. ಕ್ವಾರಂಟೈನ್ ಜೈಲಿನ ಪ್ರತ್ಯೇಕ ಕೊಠಡಿಯಲ್ಲಿ ಈಗ ಸದ್ಯಕ್ಕೆ ರೇವಣ್ಣ ಅವರನ್ನ ಇರಿಸಲಾಗಿದೆ ಹಾಗೂ ಅವರಿಗೆ 4567 ನಂಬರ್ ಅನ್ನ ಅಂಡರ್ ಟ್ರಯಲ್ ಪ್ರಿಸನರ್ ನಂಬರ್, ಈ ನಂಬರ್ ಅನ್ನ ಜೈಲಿನ ಅಧಿಕಾರಿಗಳು ಅವರಿಗೆ ಕೊಟ್ಟಿದ್ದಾರೆ. ಇವತ್ತು ಎಸ್ಐಟಿಯ ಕಸ್ಟಡಿ ಅಂತ್ಯವಾಗಿದ್ದ ಹಿನ್ನೆಲೆ ಕೋರ್ಟ್ ಅವರನ್ನ ಅಂದರೆ ಎಚ್.ಡಿ. ರೇವಣ್ಣ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿತ್ತು. ಅದರ ಹಿನ್ನೆಲೆ ಅವರನ್ನ ಜೈಲಿಗೆ ಕಳಿಸಲಾಗಿತ್ತು. ಅಲ್ಲಿ ಅವರಿಗೆ 4567 ಈ ನಂಬರ್ ಅನ್ನ ಜೈಲಿನ ಅಧಿಕಾರಿಗಳು ಕೊಟ್ಟಿದ್ದಾರೆ. ಇನ್ನು ರೇವಣ್ಣಗೆ ಕ್ವಾರಂಟೈನ್ ಜೈಲಿನ ಪ್ರತ್ಯೇಕ ಕೊಠಡಿಯಲ್ಲಿ ಅವರಿಗೆ ಒಂದು ವಾಸ್ತವ್ಯಕ್ಕೆ ಜೈಲಿನ ಅಧಿಕಾರಿಗಳು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಕ್ವಾರಂಟೈನ್ ಜೈಲಿನ ಪ್ರತ್ಯೇಕ ಕೊಠಡಿಯಲ್ಲಿ ರೇವಣ್ಣ ಅವ್ರನ್ನ ಇರಿಸಲಾಗಿದೆ. ಇದಾದ್ಮೇಲೆ ಮನೆಯವರು ತಂದುಕೊಟ್ಟಂತಹ ಬಟ್ಟೆಯನ್ನ ಅವರು ತೊಟ್ಟಿದ್ದಾರೆ. ಜೈಲಿನ ಯೂನಿಫಾರ್ಮ್ ಏನಿದೆ ಅದನ್ನ ಬಿಟ್ಟು ಮನೆಯವರು ಕೊಟ್ಟಂತಹ ಬಟ್ಟೆಯನ್ನೇ ರೇವಣ್ಣ ಅವರು ಜೈಲಲ್ಲಿ ತೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೀಗ ಲಭ್ಯವಾಗ್ತಿರೋದು. ಜೈಲಲ್ಲಿ ರೇವಣ್ಣ ಅವರಿಗೆ ಇಂದು ರಾತ್ರಿ ಜೈಲೂಟವೇ ಫಿಕ್ಸ್. ರೇವಣ್ಣ ಅವರಿಗೆ ಮುದ್ದೆ, ಚಪಾತಿ, ರೈಸ್, ಸಾಂಬಾರ್ ಈ ಮೆನುವನ್ನ ಅದೇನು ಪ್ರಿಪೇರ್ ಮಾಡಿದ್ರು ಅದನ್ನ ಕೊಟ್ಟಿದ್ದಾರೆ. ಆದರೆ ಊಟ ನೀಡಿದ ಮೇಲೆ ರೇವಣ್ಣ ಅವರು ಆ ಜೈಲಿನ ಊಟ ಮಾಡದೆ ಸೈಲೆಂಟ್ ಆಗಿ ಉಳಿದಿದ್ರಂತೆ. ಇದಾದ್ಮೇಲೆ ಕೈದಿಗಳಿಗೆ ನೀಡುವಂತಹ ಊಟವನ್ನೇ ಜೈಲಿನ ಅಧಿಕಾರಿಗಳು ಅವ್ರಿಗೆ ನೀಡಿದ್ದಕ್ಕೆ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ರಾಜಕಾರಣಿಯಾಗಿ ರೇವಣ್ಣ ಅಲ್ಲಿ ಐಷಾರಾಮಿ ಜೀವನವನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇದು ತುಂಬಾ ಮುಖ್ಯವಾಗಿರುವಂತಹ ವಿಷಯ. ಇನ್ನು ಕಿಡ್ನಾಪ್ ಪ್ರಕರಣದಲ್ಲಿ ರಾತ್ರಿ ಕಳೆಯಬೇಕಾದಂತಹ ಪರಿಸ್ಥಿತಿ ಈಗ ರೇವಣ್ಣ ಅವರಿಗೆ ಬಂದು ಒದಗಿರೋದು. ಹಾಗೂ ನಾಳೆ ಕೂಡ ಜೈಲಿನ ಮೆನುವಿನಂತೆ ಪುಳಿಯೋಗರೆ ಅದರ ಜೊತೆಗೆ ಕಾಫಿ ಎರಡು ಕೂಡ ಫಿಕ್ಸ್. ಆದ್ರೆ ಇವತ್ತೇನೋ ರಾತ್ರಿ ಅವರು ಊಟವನ್ನ ನಿರಾಕರಣೆ ಮಾಡಿದ್ದಾರೆ. ನಾಳೆ ಬೆಳಿಗ್ಗೆ ತಿಂಡಿಯನ್ನ ಸೇವಿಸ್ತಾರಾ ಈಗ ಕಾಡ್ತಿರುವಂತಹ ಪ್ರಶ್ನೆ. ಸದ್ಯಕ್ಕಂತೂ ಈ ತರ ದಿನಚರಿ ನಾಳೆ ಇರುತ್ತೆ ರೇವಣ್ಣ ಅವರಿಗೆ. ನಾಳೆ ಮೆನುವಿನಂತೆ, ಜೈಲಿನ ಮೆನುವಿನಂತೆ ಪುಳಿಯೋಗರೆ ಹಾಗೂ ಕಾಫಿಯನ್ನ ಜೈಲಧಿಕಾರಿಗಳು ನೀಡಲಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.